ಮನೆ ಹತ್ರ ಒಬ್ರು ಸರ್ ಕಾರ್ ತೊಗೊಂಡಿದ್ರು. ಅವ್ರ ಮಗ ಈ ಕಾರ್ನ ಡ್ರೈವ್ ಮಾಡ್ತಾ ಇರೋದು. ಅವರು ರೀಸೆಂಟಾಗಿ ಒಂದ್ಸಲ ಬ್ಯಾನೆಟ್ ತೆಗೆದು ನೋಡಿದಾಗ ಬ್ಯಾಟ್ರಿ ಹತ್ರ ಈ ಥರ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ. ಅವರು ಏನಾಯಿತು ಏನೋ ಅಂದ್ಬಿಟ್ಟು ನನ್ನ ಹತ್ರ ಬಂದು ಕೇಳಿದ್ರು. ನಾನು ಅಂದೆ, ಏನು ತಲೆ ಕೆಡಿಸ್ಕೋಬೇಡಿ, ಇದನ್ನ ನೀಟಾಗಿ ವಾಟರ್ ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ. ಸರ್ ಬ್ಯಾಟ್ರಿ ವಾಟರ್ ವಾಶ್ ಮಾಡ್ತಾರಂತ ಕೇಳಿದ್ರು. ಏನು ತೊಂದರೆ ಇಲ್ಲ ಸರ್, ಬ್ಯಾಟ್ರಿನೆಲ್ಲ ವಾಟರ್ ವಾಶ್ ಮಾಡಿ ಈ ಥರ ಟರ್ಮಿನಲ್ನ ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು, ಆವಾಗ ಈ ಥರ ತೊಂದರೆ ಆಗಲ್ಲ ಅಂತೇಳಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ. ಏನಿದೆ ಕಂಬಿ ಅದೆಲ್ಲ ಫುಲ್ ಫಂಗಸ್ ಬಂದಂಗೆ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನ ರೆಡಿ ಮಾಡಿಕೊಟ್ಟೆ. ಮತ್ತು ಯಾವಾಗಲೂ ನೀವು ಅಷ್ಟೇ ವೆಹಿಕಲ್ನ ಡ್ರೈವ್ ಮಾಡಿ ತುಂಬ ದಿನಗಳ ಕಾಲ ನಿಲ್ಲಿಸಿರೋವಂಥದ್ದು ಆ ಥರ ಎಲ್ಲ ಇರುವಾಗ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ಈ ಥರ ಫಂಗಸ್ ಹಿಡಿತಾಯಿತ್ತು ಅಂತಂದರೆ ನೀರನ್ನ ಹಾಕಿ ಚೆನ್ನಾಗಿ ತೊಳಿರಿ. ಅದೊಂದು ಹಳೆ ಟೂತ್ ಬ್ರಷ್ ಇತ್ತು ಅಂದರೆ ಅದನ್ನು ತೊಗೊಂಡು ಚೆನ್ನಾಗಿ ಉಜ್ಜಿ ತೊಳಿರಿ, ಆವಾಗ ನಿಮಗೆ ಅದು ಕ್ಲೀನ್ ಆಗುತ್ತೆ. ಬ್ಯಾಟ್ರಿ ಟರ್ಮಿನಲ್ ಆಗಿರಲಿ, ಬ್ಯಾಟ್ರಿಯ ಒಂದು ಏನೊಂದು ನೆಗೆಟಿವ್ ಪಾಸಿಟಿವ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಎರಡನ್ನೂ ಕೂಡ ಆರಾಮಾಗಿ ನೀರಲ್ಲಿ ತೊಳಿರಿ, ಏನೂ ತೊಂದರೆ ಆಗಲ್ಲ. ಬ್ಯಾಟ್ರಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ನಿಮಗೆ ಅಷ್ಟು ಒಳ್ಳೆಯದು. ಅದಾದ ನಂತರ ಈ ಒಂದು ಸೀಸನಲ್ಲಿ ನಿಮ್ಗೆ ಯಾವಾಗ ಜಾಸ್ತಿ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ವ್ಯಾಸ್ಲಿನ್ ಏನಿದೆ, ಪೆಟ್ರೋಲಿಯಂ ಜೆಲ್ಲಿ ಏನಿದೆ, ಅದನ್ನು ಆರಾಮಾಗಿ ಅಪ್ಲೈ ಮಾಡಿ, ಏನೂ ತೊಂದರೆ ಆಗಲ್ಲ. ಸೊ ನಾನು ಅವ್ರಿಗೆ ಅದನ್ನೇ ಹೇಳ್ಕೊಟ್ಟೆ, ಆರಾಮಾಗಿ ಇದಕ್ಕೊಂದು ಗ್ರೀಸ್ ಇಲ್ಲಾಂತಂದರೆ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಏನಿದೆ ಅದನ್ನ ಅಪ್ಲೈ ಮಾಡೋಣ ಅಂತ. ಅವರು ತುಂಬ ಆಶ್ಚರ್ಯ ಆಗ್ಬಿಟ್ರು, ಇದನ್ನೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲಿಗೆ ಅಂತ. ಸರ್ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಅದನ್ನ ಬ್ಯಾಟ್ರಿ ತೆಗೆದು ಕ್ಲೀನೆಲ್ಲ ಮಾಡಿ, ಆ ಬ್ಯಾಟ್ರಿ ಬಾಕ್ಸೆಲ್ಲ ಅಲ್ಲಿ ತುಕ್ಕಿಡ್ದಂಗೆ ಆಗ್ತಾಯಿತ್ತು. ಏನಿದೆ ಒಂದು ಡಿಸ್ಟಿಲ್ ವಾಟ್ರು ಅದು ಓವರ್ಫ್ಲೋ ಆಗಿ ಅಲ್ಲೆಲ್ಲ ಚೆಲ್ತಾ ಇತ್ತು. ನಾನು ಅಂದೆ ಇದನ್ನೆಲ್ಲ ಅವಾಗವಾಗ ನೋಡ್ಕೊಳ್ಳಿ ಅಂತ. ಸರಿ, ಅವರಂದು ಒಂದು ಟ್ಯೂಬ್ ಪೀಸ್ ಹಾಕ್ಬಿಡೋಣ ಅಂತ ಹೇಳಿದ್ರು. ಸರಿ ನಿಮ್ಮ ಇಷ್ಟ ಅಂತ ಹೇಳಿದೆ. ಒಂದು ಟ್ಯೂಬ್ ಪೀಸ್ನ ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಬಿಟ್ಟೆ. ನೋಡಿ, ಈ ಥರ ಟರ್ಮಿನಲ್ನ ಯಾವಾಗಲೂ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ಏನಂತಂದರೆ ಬೆಳ್ಳೆ ಒಂಥರ ಫಂಗಸ್ ಬಂದಂಗೆ ಆಗುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಪ್ಲಸ್ ಆರ್ ಮೈನಸ್ ಯಾವ ಪಾಯಿಂಟ್ ಆದರೂ ಸರಿ ಕಾಂಟ್ಯಾಕ್ಟ್ ಆಗಲ್ಲ. ಏನಿದೆ ಲೆಡ್, ಆ ಲೆಡ್ಗೆ ಬಂದು ಬ್ಯಾಟ್ರಿ ಲೆಡ್ಗೆ ಬಂದದ್ದು ಕಾಂಟ್ಯಾಕ್ಟ್ ಆಗಲ್ಲ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಕರೆಂಟ್ ಸಪ್ಲೈ ಆಗೋದಿಲ್ಲ ಸರಿಯಾಗಿ, ಬ್ಯಾಟ್ರಿ ಒಂದು ಪವರ್ನ ಸರಿಯಾಗಿ ಸಪ್ಲೈ ಮಾಡೋದಿಲ್ಲ, ಸ್ಟಾರ್ಟ್ ಆಗಲು ಕೂಡ ನಿಮಗೆ ತೊಂದರೆ ಆಗುತ್ತೆ. ಸೊ ಇದರೆಲ್ಲ ಬ್ಯಾಟ್ರಿನ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬ್ಯಾಟ್ರಿ ಲೈಫ್ ಚೆನ್ನಾಗಿರ್ತದೆ. ಡಿಸಿಲ್ ವಾಟರ್ ಚೆಕ್ ಮಾಡೋದಾಗಲಿ, ಈ ಥರ ತೊಳೆದು ನೀಟಾಗಿ ಇಟ್ಕೊಳ್ಳೋದು, ಗ್ರೀಸ್ ಮಾಡೋದು, ಇಲ್ಲ ಅಂತಂದರೆ ಅದಕ್ಕೊಂದು ವ್ಯಾಸ್ಲಿನ್ ಹಚ್ಚೋವಂಥದ್ದು, ಟರ್ಮಿನಲ್ಗೆಲ್ಲ ವ್ಯಾಸ್ಲಿನ್ ಹಚ್ಚೋವಂಥದ್ದು, ಆ ಲೆಡ್ ಏನಿದೆ ಅದಕ್ಕೆಲ್ಲ ನೀವೊಂದು ನೀಟಾಗಿ ಅಪ್ಲೈ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಚೆನ್ನಾಗಿರ್ತದೆ. ಮತ್ತು ನೀವು ಯಾವಾಗಲೂ ಅಷ್ಟೇ ವೆಹಿಕಲ್ನ ತುಂಬ ದಿನಗಳ ಕಾಲ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಅಂದಾಗ ಒಂದು ಸಲ ಡಿಸ್ಟಿಲ್ ವಾಟರ್ನ ಲೆವೆಲ್ ಚೆಕ್ ಮಾಡಿ. ಓಕೆ, ಅದಾದ ನಂತರ ಈ ಥರ ಫಂಗಸ್ ಹಿಡಿದಿದೆಯಾ, ತುಂಬ ದಿನಗಳ ಕಾಲ ನಿಲ್ಲಿಸಿದ್ವಿ ಗಾಡಿನ, ಈ ಥರ ವೈಟಿಗೆ ಒಂಥರ ವೈಟೀಶ್ ಆಗಿರ್ತದೆ, ಆ ಥರ ಎಲ್ಲ ಆಗಿದೆ ನೋಡಿಕೊಂಡು ನೀಟಾಗಿ ನೀರಲ್ಲೇ ತೊಳಿರಿ. ಏನು ಅದಕ್ಕೇನು ಬೇರೆ ಏನು ಎಕ್ವಿಪ್ಮೆಂಟ್ ಹಾಕಬೇಕು, ಬೇರೆ ಏನು ಲಿಕ್ವಿಡ್ ಹಾಕಬೇಕು ಅಂತೇನಿಲ್ಲ. ಆರಾಮಾಗಿ ನೀರಲ್ಲೇ ಒಂದು ಬ್ರಷ್ ತೊಗೊಂಡು, ಟೂತ್ ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಿ ತೊಳಿರಿ. ಈ ವಿಡಿಯೋದಲ್ಲಿ ನಾನು ಆದಷ್ಟು ಮಾಡಿ ತೋರಿಸಿದ್ದೀನಿ ಯಾವ ಥರ ಅದನ್ನ ಒಂದು ಕ್ಲೀನ್ ಮಾಡೋದು ಅಂತೇಳಿ. ಅದಾದ ನಂತರ ಪ್ಲಸ್ ಮೈನಸ್ ಏನಿದೆ ಅದನ್ನ ಕರೆಕ್ಟಾಗಿ ಯಾವಾಗಲೂ ಕೊಡೋದಕ್ಕೆ ತಿಳ್ಕೊಳ್ಳಿ, ಮರಿಬೇಡಿ. ವೆಹಿಕಲ್ನ ಬ್ಯಾಟ್ರಿ ಏನು ಅಸೆಂಬ್ಲಿ ಇದೆ ಅಲ್ಲಿ ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ನೋಡಿ, ಅದೆಲ್ಲ ಕಂಪ್ಲೀಟು ತಿನ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾಯಿತ್ತು ಇಲ್ಲಿ. ಅಂದರೆ ಫಂಗಸ್ ಬಂದು ರಸ್ಟೆಡ್ ಹೆಂಗೆ ಆಗ್ತಾಯಿತ್ತು. ನಾನು ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿಕೊಟ್ಟೆ. ನಿಮ್ಮ ವೆಹಿಕಲ್ನಲ್ಲಿ ಕೂಡ ಒಂದು ಸಲ ಆದಷ್ಟು ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆ ಥರ ಏನಾರು ಇತ್ತು ಅಂತಂದರೆ ಇವ್ರು ಅಂದರು ಟ್ಯೂಬ್ ಪೀಸ್ ಹಾಕ್ಬಿಡೋಣ ಒಂದು ಅಂತಂದರು. ಸರಿ ಓಕೆ, ತೊಂದರೆ ಏನಿಲ್ಲ ಅಂತೇಳಿ ಒಂದು ಟ್ಯೂಬ್ ಪೀಸ್ ತೊಗೊಬಂದಿರೋ, ಅದನ್ನು ಕಟ್ ಮಾಡಿದೆ. ಫಸ್ಟ್ ಏನಾಯಿತು ಅಂತಂದರೆ ಅದನ್ನ ಅಲೈನ್ಮೆಂಟ್ ಸರಿ ಬರಲಿಲ್ಲ, ಅದು ಸ್ವಲ್ಪ ದಪ್ಪ ಆಗ್ಬಿಡ್ತು, ಮತ್ತು ಬ್ಯಾಟ್ರಿ ಸರಿಯಾಗಿ ಕೂರ್ತಾ ಇರಲಿಲ್ಲ. ನಾವು ಸಖತ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಕೂರಲಿಲ್ಲ. ಮತ್ತು ನೆಕ್ಸ್ಟ್ ತೆಗೆದು ಸ್ವಲ್ಪ ಸಣ್ಣ ಮಾಡಿ, ಅಂದರೆ ಒಂದು ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಟ್ರೇಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ನೀಟಾಗಿ ಅಲೈನ್ಮೆಂಟ್ ಮಾಡಿ ಬ್ಯಾಟ್ರಿನ ಕೂರಿಸಿದ್ವಿ. ಅದೇ ರೀತಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈ ಬ್ಲಡ್ ಏನಿದೆ, ಇದು ಆ್ಯಸಿಡ್ ಏನಿದೆ, ಅದು ಓವರ್ಫ್ಲೋ ಆದ್ರೂ ಕೂಡ ಟ್ಯೂಬ್ಗೆ ಆಗುತ್ತೆ ಹೊರತು ಇದಕ್ಕೆ ಪ್ಲೇಟ್ಗೆ ಅದು ತೊಂದರೆ ಕೊಡೋದಿಲ್ಲ ಅದು. ಸೊ ಆ ಥರ ಒಂದು ಹಾಕೋದ್ರಿಂದ ಏನೂ ತೊಂದರೆ ಏನಿಲ್ಲ, ಯೂಸ್ ಮಾಡ್ಬೋದು. ಸೊ ಕಂಪ್ಲೀಟಾಗಿ ಇವಾಗ ಕುತ್ಕೊಂತು ನೆಟ್ಟು ಬೊಟ್ಟಲ್ಲಿ ಹಾಕಿ ನೀಟಾಗಿ ಟೈಟ್ ಮಾಡಿದ್ವಿ. ಅದಾದ ನಂತರ ವ್ಯಾಸ್ಲಿನ್ ಏನಿದೆ ಪೆಟ್ರೋಲಿಯಂ ಜೆಲ್ಲಿ, ಅದನ್ನು ಕರೆಕ್ಟಾಗಿ ಆದಷ್ಟು ಚೆನ್ನಾಗಿ ಯಥೇಚ್ಛವಾಗಿ ಅದನ್ನ ಅಪ್ಲೈ ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ಆರಾಮಾಗಿ ಟರ್ಮಿನಲ್ಗೆ ಹಾಕಿ ಮತ್ತು ಲೆಡ್ಗೆ ಹಾಕಿ ಯಾವುದೇ ರೀತಿ ತೊಂದರೆ ಇರಲ್ಲ. ನಿಮ್ಗೆ ಯಾವುದೇ ರೀತಿ ಫಂಗಸ್ ಹಿಡಿದಿಲ್ಲ, ರಸ್ಟ್ ಹಿಡಿದಂಗೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಆರಾಮಾಗಿ ಅದನ್ನ ನೀವು ಅವಾಗವಾಗ ಅದು ಸ್ವಲ್ಪ ಎಚ್ಚೆದಾಗ ಹಾಕಿದಾಗ ಏನಾಗುತ್ತೆ ಅಂದರೆ ಅದನ್ನು ಬೇಗ ಏನು ಖಾಲಿ ಆಗೋದಿಲ್ಲ, ಅದು ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಬೋದು, ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಸೊ ನೋಡಿ, ಈ ಥರ ಟರ್ಮಿನಲ್ಗೆ ಎಲ್ಲ ಕಡೆಗೂ ಹಾಕ್ಬೋದು. ಅದನ್ನ ಫಿಟ್ ಮಾಡಿದ ನಂತರ ಮೇಲ್ಗಡೆ ಫುಲ್ಲು ಅದನ್ನ ಒಂದು ಅಪ್ಲೈ ಮಾಡಿ ಆರಾಮಾಗಿ ಅದನ್ನ ತುಂಬಿಸಿ ಇಟ್ಬೋದು. ಸೊ ಈ ಥರ ನೀವು ಪೆಟ್ರೋಲಿಯಂ ಜೆಲ್ಲಿ ಹಾಕೋದ್ರಿಂದ ಈ ಒಂದು ವಿಂಟರ್ ಸೀಸನಲ್ಲಿ ಜಾಸ್ತಿನೇ ಅದು ಆ ಥರ ಫಂಗಸ್ ಬರೋಂಗಾಗೋದು. ಓಕೆ, ಸೊ ಕಂಪ್ಲೀಟಾಗೆಲ್ಲ ಅಪ್ಲೈ ಮಾಡಾಯಿತು. ಇನ್ನು ಬ್ಯಾಟ್ರಿ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ಕರೆಕ್ಟಾಗಿ ಕೊಟ್ಬಿಟ್ಟು ಕರೆಕ್ಟಾಗಿ ಟೈಟ್ ಮಾಡಬೇಕು. ಅದನ್ನ ಅದು ಲೂಸ್ ಇರಬಾರ್ದು. ಲೂಸ್ ಇದ್ದಾಗ ಏನಾಗುತ್ತೆ ಅಂದರೆ ವೆಹಿಕಲ್ ಜರ್ನಿ ಮಾಡೋ ಟೈಮಲ್ಲಿ, ಜಂಪ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಾಂಟ್ಯಾಕ್ಟ್ ಕಳ್ಕೊಂಬಿಡ್ತದೆ ಅದು. ಸೊ ಹಾಗಾಗಿ ಪ್ಲಸ್ ಮೈನಸ್ ಎರಡೂ ಕೂಡ ನೆಟ್ಟು ಕರೆಕ್ಟಾಗಿ ಟೈಟ್ ಮಾಡಬೇಕು, ಅದು ಶೇಕ್ ಆಗಬಾರ್ದು, ಆ ರೀತಿ ಟೈಟ್ ಮಾಡಿ ಇಟ್ಕೋಬೇಕು.
ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಬ್ಯಾಟ್ರಿ ಕಂಡೀಷನ್ಗೂ ಇವಾಗಿರೋಂಥ ಬ್ಯಾಟ್ರಿ ಕಂಡೀಷನ್ಗೂ ನೋಡಿ ಯಾವ ರೀತಿ ವ್ಯತ್ಯಾಸ ಇದೆ ಅಂತ.